ಬೆಂಗಳೂರಿನಲ್ಲಿ 2 ನೇಮಕಾತಿ ಆಗಿದೆ. ಅಧಿಕೃತವಾಗಿರುವಂತಹ 2 ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ನಿಮ್ಮ ಮುಂದೆ ತೋರಿಸ್ಕೊಟ್ಟಿದ್ದ ನೋಡಿ, ಇದು ಮೊದಲನೇ ನೇಮಕಾತಿ, ಇದು 2ನೇ ನೇಮಕಾತಿ. ಈ ಒಂದು ಸಂಸ್ಥೆ ಹೆಸರು, ಇದು ಕೂಡ ಈ ಒಂದು ಸಂಸ್ಥೆ ಹೆಸರು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ, ಇದು RRI ಅಂದ್ರೆ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಈ ಒಂದು ಹೆಸರು ನಿಮ್ಗೆ ಗೊತ್ತಿರಬಹುದು, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ. ಇಲ್ಲಿ ಕೆಲಸ ಇದೆ. ಅಂದ್ರೆ ಪೋಸ್ಟ್ ವಿವರಗಳು ಬರೆದಿದ್ದೇವೆ, ಅದ ನಂತರ ಸ್ಥಳ ಕೊಟ್ಟಿದ್ದೇವೆ, ಹುದ್ದೆ ಹೆಸರು, ಸ್ಯಾಲ್ರಿ, ಏಜ್ ಲಿಮಿಟ್, ಫೀಸ್ ಬಗ್ಗೆ ಮಾಹಿತಿ, ಮತ್ತೆ ಇದು ಕೂಡ ಸೇಮ್. ಇದರಲ್ಲಿ ಏನೇನಿದೆ ಅದನ್ನ ನೋಡ್ಕೊಳ್ಳಿ, ಇದರಲ್ಲಿ ಏನೇನಿದೆ ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಪೋಸ್ಟ್ ಬೇಕು ಆ ಒಂದು ಪೋಸ್ಟ್ ಅನ್ನ ನಿಮ್ಮ ಅರ್ಹತೆ ನೋಡಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ನಾನು ನಿಮಗೆ ಮುಂದ್ಗಡೆ ಚರ್ಚೆ ಮಾಡ್ತೇನೆ ಯಾವುದು ಏನು ಎಂತ, ಈ ಒಂದು ಸಂಸ್ಥೆಯಲ್ಲಿ ಏನ್ ಅರ್ಹತೆ ರೂಲ್ಸ್ ಇದಾವೆ ಮತ್ತೆ ಯಾವ ಪೋಸ್ಟ್, ಈ ಒಂದು ಸಂಸ್ಥೆಯಲ್ಲಿ ಏನ್ ಅರ್ಹತೆ ರೂಲ್ಸ್ ಇದಾವೆ ಮತ್ತೆ ಯಾವ ಪೋಸ್ಟ್, ಅಧಿಕೃತವಾಗಿರುವಂತ ನೋಟಿಸ್ ಅದೇ ತಿಳಿಸ್ಕೊಡ್ತೇನೆ. ಕೊನೆಸಂಕ ನೋಡಿ, ಸಂಪೂರ್ಣ ಗೊತ್ತಾಗತ್ತೆ. ನಾನು ನಿಮಗೆ ನೋಟಿಸ್ ರಿಲೀಸ್ ಮಾಡಿದಾರ ಇಲ್ಲ PDF ಫಾರ್ಮ್ ಮೂಲಕ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಇದು ರಾಮನ್ ಸಂಶೋಧನಾ ಸಂಸ್ಥೆ ಇದೆಯಲ್ಲ, ಇದ್ರದ್ದು ಅಧಿಕೃತವಾಗಿರುವಂತ ನೋಟಿಸ್ ನೋಡಿ. ಇಲ್ಲಿ ನೋಡಿ, ಅಧಿಕೃತವಾಗಿರುವಂತ ಸಂಸ್ಥೆಯಿಂದ ನೋಟಿಸ್ ಪ್ರಕಟ ಆಗಿದೆ. ಇಲ್ಲಿ ನೋಡಿ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಯಾವಾಗ ನೋಟಿಸ್ ಆಗಿದೆ? 15/6/2026 ಅಧಿಸೂಚನೆ ಆಗಿದೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಇಲ್ಲಿ ನೋಡಿ. ಯಾವ ಪೋಸ್ಟ್ ಇದು? ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನಾ ಸಹಾಯಕ ಅಂತ ಹೇಳಿ. ಈ ಒಂದು ಸಂಶೋಧನಾ ಸಹಾಯಕ ಪೋಸ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೇನೆ. 2 ಪೋಸ್ಟ್ ಇದಾವೆ, ಆ ಒಂದು 2 ಪೋಸ್ಟ್ ಬಗ್ಗೆ ಎಲ್ಲ ಮಾಹಿತಿ. ಅದೇ ರೀತಿಯಾಗಿ ಇನ್ನೊಂದು ನೇಮಕಾತಿ ಆಗೈತಲ್ಲ, ಆ ಒಂದು ನೇಮಕಾತಿ ನೋಡಿ, ಇದು 2ನೇ ನೋಟಿಫಿಕೇಶನ್. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಬರೆದಿದ್ದಾರೆ ನೋಡಿ. ಇದಾಗಿರೋದು 16ನೇ ತಾರೀಕು. ಬಟ್ ತುಂಬಾ ದಿನ ಟೈಮ್ ಇದೆ. 15ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಜುಲೈ 15ನೇ ತಾರೀಕು ತನಕ ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕಿ. ಇಲ್ಲಿ ಪ್ರಾಜೆಕ್ಟ್ ಸ್ಟಾಫ್ಸ್ ಅಂತ ಕರೆದಿರುವಂತದ್ದು, ಹೌದು, ಪ್ರಾಜೆಕ್ಟ್ ಅಸೋಸಿಯೇಟ್ ಮತ್ತು ಸಹಾಯಕ ಪೋಸ್ಟ್ ಇರತ್ತೆ. ಎಲ್ಲ ವರ್ಗೀಕರಣ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಸ್ವಲ್ಪ ಈಜಿ ಆಗಲಿ ಅಂತೇಳಿ ನಾನು ಬರೆದಿದ್ದೇನೆ. ಅದು ಅಂದ್ರೆ ಬೇಗ ನಿಮ್ಗೆ ಅರ್ಥ ಆಗತ್ತೆ. ಇದು ರಾಮನ್ ಸಂಶೋಧನಾ ಸಂಸ್ಥೆ, ಇದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ ಹೇಳಿ, NAL ಅಂತ ಹೇಳಿ. ಇಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ 2 ಪೋಸ್ಟ್ ಇದೆ. ಬೆಂಗಳೂರಲ್ಲಿ ಕೆಲಸ ಇರತ್ತೆ. ಹುದ್ದೆ ಸಂಶೋಧನಾ ಸಹಾಯಕ ಪೋಸ್ಟ್, ಸ್ಯಾಲ್ರಿ ಅಂತ ಇಷ್ಟು ಕೊಡ್ತಾರೆ. ಮತ್ತು ಎಜುಕೇಶನ್ MS ಆದವರು, ME, MTech, BA, BTech ಹಾಗೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಇವೆಲ್ಲ ಆದಂತ ವ್ಯಕ್ತಿಗಳು ಇರಬೇಕಾಗತ್ತೆ. ಮತ್ತೆ ಏಜ್ ಲಿಮಿಟ್ 18ರಿಂದ 26 ವರ್ಷ. ಇದು ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಅಂದ್ರೆ 26 ವರ್ಷ ಗರಿಷ್ಠ ಕೊಟ್ಟಿದ್ದಾರೆ. ಅದು ಕನಿಷ್ಠ ಅಲ್ಲ, ಗರಿಷ್ಠ ವಯೋಮಿತಿ. ಶುಲ್ಕ ಅಂತ ಇರೋದೆಲ್ಲ ಸಂದರ್ಶನ ಮೂಲಕವಾಗಿ ನೇಮಕಾತಿ ಇರತ್ತೆ. ಅದೇ ರೀತಿಯಾಗಿ ಆನ್ಲೈನ್ ನಲ್ಲಿ 15/6/2026 15/7 ಅಂದ್ರೆ 17 ಜುಲೈ 2026 ತನಕ ಇದು ಸಂಶೋಧನಾ ಸಂಸ್ಥೆಯಲ್ಲಿ ನೇಮಕಾತಿ ಇರತ್ತೆ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್. ಇದಂದ್ರೆ ನಮಗೆ ಗೊತ್ತಾಯ್ತು. ನಾನು ಮುಖ್ಯವಾಗಿರುವಂತ ಪಾಯಿಂಟ್ ಅನ್ನ ಬರೆದಿದ್ದೇನೆ. ಮಹಿಳೆಯರು ಪುರುಷರು ಯಾವುದೇ ರೀತಿಯಾಗಿ ಈ ಒಂದು ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಮೆನ್ಷನ್ ಮಾಡಿಲ್ಲ. ಇದು ಗೊತ್ತಾಯ್ತು. ಇನ್ನು 2ನೇದಾಗಿ ಇದು ನೋಡಿ, NAL ದಲ್ಲಿ ಪೋಸ್ಟ್ 48 ಇದಾವೆ. ಬೆಂಗಳೂರಲ್ಲಿ ಕೆಲಸ ಇರತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಪ್ರಾಜೆಕ್ಟ್ ಅಸೋಸಿಯೇಟ್ ಮತ್ತು ಸಹಾಯಕ ಈ ಪೋಸ್ಟ್ ಇದಾವೆ. ಏಜ್ ಲಿಮಿಟ್ 18ರಿಂದ 35 ಅಥವಾ 20ರಿಂದ 35 ಇದೆಲ್ಲ ಕೊಟ್ಟಿದ್ದಾರೆ. ಕನಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. ಇನ್ನು 16ನೇ ತಾರೀಕು ಇದರಿಂದ ಸ್ಟಾರ್ಟ್ ಆಗಿದೆ. 29/6/2026 ತನಕ ಅವಕಾಶ. ಅಂದ್ರೆ ಇದೇ ತಿಂಗಳು ಇದು ಕೊನೆಯ ದಿನಾಂಕ ಆಗಿರತ್ತೆ. ಬೆಂಗಳೂರಿನಲ್ಲಿ ಸಾಮಾನ್ಯ ಕೆಲಸ ಇರತ್ತೆ. ಇದು ಸಂದರ್ಶನಕ್ಕೆ ಹೋಗ್ಬೇಕು. ಒಂದು ಸಂದರ್ಶನ ವಿಳಾಸ ನೋಡಿ, 19ನೇ ತಾರೀಕು ಯೋಜನಾ ಸಹಾಯಕ ಪೋಸ್ಟಿಗೆ ಹೋಗ್ಬೇಕಾಗತ್ತೆ. 19ರಿಂದ 22ನೇ ತಾರೀಕು ನಡೆಸ್ತಾರೆ, ಆಗ ಹೋಗ್ಬೇಕು. ಆ ಯೋಜನಾ ಸಹಾಯಕ 2 ಪೋಸ್ಟ್ ಇದೆಯಲ್ಲ, ಅದು 22ನೇ ತಾರೀಕಿಂದ 24ನೇ ತಾರೀಕು ತನಕ ನಡೆಸ್ತಾರೆ. ಜೂನ್ ಹೇಳ್ತಾ ಇರೋದು, ಜುಲೈ ಅಲ್ಲ, ಜೂನು. ಪ್ರಾಜೆಕ್ಟ್ ಅಸೋಸಿಯೇಟ್ 1 ಅಂತ ಹೇಳಿ 24ನೇ ತಾರೀಕಿಂದ 29ನೇ ತಾರೀಕು ನಡೆಸ್ತಾರೆ. ಇದು ನಿಮಗೆ ಮುಖ್ಯವಾಗಿರುವಂತ ಮಾಹಿತಿ. 29 ಜೂನ್ 2026 ಮುಂಚಿತವಾಗಿ ಆ ಒಂದು ಪೋಸ್ಟಿಗೆ ತಕ್ಕಂತೆ ಹೋಗಿ ಸಂದರ್ಶನ ಪಡ್ಕೊಳ್ಳಿ. ವಯೋಮಿತಿ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು ಈ ಒಂದು ಪೋಸ್ಟಿಗೆ? BA, BTech, ಡಿಪ್ಲೊಮಾ ಹಾಗೂ ಸ್ನಾತಕೋತ್ತರ ಪದವಿ, MA, MTech ಇತ್ಯಾದಿಗಳು ಆಗಿರ್ಬೇಕಾಗತ್ತೆ. ಟೋಟಲ್ 48 ಪೋಸ್ಟ್. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. 2 ಇಲಾಖೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. 2 ಕೂಡ ಬೆಂಗಳೂರಿನಲ್ಲಿ ಇರತ್ತೆ. ಒಂದು NAL ರಿಕ್ರೂಟ್ಮೆಂಟ್ ಬಗ್ಗೆ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ ಹೇಳಿ ಇಲ್ಲಿ ಕೆಲಸ. ಇನ್ನೊಂದು ರಾಮನ್ ಸಂಶೋಧನಾ ಸಂಸ್ಥೆ